ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ವಿಶೇಷವಾಗಿ ನಮ್ಮ ಜಿ ಪರಮೇಶ್ವರ್ ಅವ್ರ ಮೇಲೆ ಈ ರಣ್ಯ ಕೇಸ್ ಅಥವಾ ರಣ್ಯ ನಿಮಗೆ ಗೊತ್ತದ. ಈಗಾಗಲೇ ರಣ್ಯ ಅವರು ಈ ಬಂಗಾರದ ವ್ಯವಹಾರದಲ್ಲಿ ಏನು ಆಯಿತು ಅನ್ನೋದು ವಿಷಯ ಅವ್ರ ಮೇಲೆ ಕೇಸು ಇದೆ ಅನ್ನೋದು ಗೊತ್ತದ. ರಣ್ಯ ರಾವ್ ಅವ್ರ ಪ್ರಕರಣ ಒಂದು ರೂಪ ಪಡಿತಾ ಹೊರಟ ಸಂದರ್ಭದಲ್ಲೇ ಅದು ಈಗ ನಮ್ಮ ಪರಮೇಶ್ವರ್ ಅವ್ರಿಗೆ ತಳಕು ಹಾಕ್ಕೊಂಡದ. ಅಲ್ಲಿನ ಅವ್ರ ರಿಲೇಷನ್ನ ಸಂಬಂಧಗಳಿದ್ದಾವ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಈ 40 ಲಕ್ಷ ರೂಪಾಯಿ ಇವರು ಸಂಸ್ಥೆಯಿಂದ ಹೋಗಿದ್ದು, ಕಂಪ್ನಿಯಿಂದ ಹೋಗಿದ್ದು, ಆ ದುಡ್ಡನ್ನು ಅವ್ರು ತೆಗೆದುಕೊಂಡು ಆ ಒಂದು ವಿದೇಶಕ್ಕೆ ಹೋಗಿದ್ದು ಅಥವಾ ಒಂದು ದುಬೈಗೆ ಹೋದಂಥ ಎಲ್ಲ ತಳಕು ಹಾಕ್ಕೊಂಡು ಈ ಇಡೀ ನಿಧಾನಕ್ಕೆ ನಮ್ಮ ಪರಮೇಶ್ವರ್ ಕುತ್ತಿಗೆ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲೇ H.D. ಕುಮಾರಸ್ವಾಮಿಗಳು ಇದನ್ನು ಸರಿಯಾಗಿ ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗಾಗಲೇ H.D. ಕುಮಾರಸ್ವಾಮಿಗಳಿಗೆ ಮತ್ತು D.K. ಶಿವಕುಮಾರ್ ಅವರಿಗೆ ಒಂದು ತಿಕ್ಕಾಟ ನಡೆದ ಬೆಂಗಳೂರು ದಕ್ಷಿಣ ರಾಮನಗರ ತೆಗೆದಾಕೆ ಮಾಡಿದ್ದು. ಇದೇ ಸಂದರ್ಭದಲ್ಲಿ ಇದೊಂದು ಬಂದಿದ್ದರಿಂದಾಗಿ ಇದ್ರ ಹಿಂದೆ ಈ D.K. ಶಿವಕುಮಾರ್ ಇದ್ದಾರಾ, ಇವರು ಅದನ್ನು ಎತ್ತಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾಯಿದ್ದಾರೆ ಕುಮಾರಸ್ವಾಮಿಗಳು. ದಲಿತ ನಾಯಕ ಪರಮೇಶ್ವರ್ ಅವರನ್ನು ರಾಜಕೀಯವಾಗಿ ಮುಗಿಸುವಂಥ ಯತ್ನವನ್ನು ಇವರು ಮಾಡ್ತಾಯಿದ್ದಾರೋ ಅಂತ ಆರೋಪ ಮಾಡ್ತಾಯಿದ್ದಾರೆ. ಕುಮಾರಸ್ವಾಮಿಗಳು ಮಾಡೋದ್ರಲ್ಲೂ ಅರ್ಥದ ಇಲ್ಲಂತಲ್ಲ, ಆದರೆ ಕುಮಾರಸ್ವಾಮಿಗಳು ಹೇಳೋದೆಲ್ಲ ಸತ್ಯನೋ ಅಂತ. ಯಾಕಂತಂದರೆ ಹೌದು, ಇವತ್ತು D.K. ಶಿವಕುಮಾರ್ ಅವರಿಗೆ ಪ್ರಬಲ ಮುಖ್ಯಮಂತ್ರಿಯ ಸ್ಪರ್ಧೆ ಯಾರಪ್ಪ ಅಂದ್ರೆ ನಮ್ಮ ಸತೀಶ್ ಜಾರಕಿಹೊಳಿಗಿಂತಲೂ ಪರಮೇಶ್ವರಪ್ಪನವರು. ಯಾಕಂತಂದ್ರೆ ಹಿರಿಯರು, ದೊಡ್ಡ ಸಂಸ್ಥೆ ಕಟ್ಟಿದಂಥವ್ರು, ದಲಿತ ಸಮುದಾಯದಿಂದ ಮೇಲೆ ಬಂದಂಥವ್ರು, ದಲಿತರು ಕೊಡಬೇಕಾಗಿತ್ತು, CM ಡೆಲಿವರಿ ಮಾಡಬೇಕಾಗಿತ್ತು ಅನ್ನೋಂಥ ಅಭಿಪ್ರಾಯಗಳಂಥ ವಾತಾವರಣದಲ್ಲ, ಕಾಂಗ್ರೆಸ್ನಲ್ಲ. ಈ ಮುಖ್ಯಮಂತ್ರಿ ಆಗುವುದಕ್ಕೆ ಮೊದಲನೇ ಒಂದು ಏನಪ್ಪ ಅಂತಂದ್ರೆ ಗೋಡೆ ಈ ಜಿ ಪರಮೇಶ್ವರ್ ಅವರು ಅವರನ್ನು ಬದುಕಿಸಲು ಸಲುವಾಗಿ ಇದನ್ನು ಎತ್ತಿ ಕಟ್ಟಿದಾರ ಅನ್ನುವಂಥ ಆರೋಪವನ್ನು ಇವತ್ತು ಭಾಳ ಗಂಭೀರವಾಗಿ ಕುಮಾರಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಬೇರೆ. ಯಾಕಂದ್ರೆ ಈಗಾಗಲೇ ಅವ್ರ ಮೇಲೆ ಆರೋಪಗಳಿದ್ದಾವೆ. CD ಪೆನ್ ಡ್ರೈವ್ ಮಾಡುವಂಥ ಫ್ಯಾಕ್ಟ್ರಿನ ಇಟ್ಟಿದ್ದಾರಪ್ಪ ಇವರು. ತಮಗೆ ಬೇಡದವ್ರನ್ನ ಯಾವ ರೀತಿ ಮುಗಿಸ್ತಾರೆ ಅನ್ನೋಂಥ ಆರೋಪಗಳು D.K. ಶಿವಕುಮಾರ್ ಮೇಲೆ ಮ್ಯಾನ್ಯಲ್ ಮಾಡ್ತಾನೆ ಇರ್ತಾರೆ. ಕುಮಾರಸ್ವಾಮಿಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರ ಮೇಲೆ ಆರೋಪಗಳಿದ್ದಾವೆ. ಅದರಲ್ಲಿಯೂ ಕುಮಾರಸ್ವಾಮಿಗಳಂತ ಇನ್ನೂ ಜೋರ್ದಾಗಿ ಈ ಒಂದು ಸಂದರ್ಭದಲ್ಲಿ ದಲಿತ ನಾಯಕರನ್ನು ಮುಗಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳಿದ್ಕೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲಾರ್ದು ತಲೆ ಕೆಟ್ಟದ್ರಿ ಹುಚ್ಚದನ ಅನ್ನೋಂಥ D.K. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾರು ಹುಚ್ಚದಾರೋ ಜಾಣದಾರೋ ಆ ಮಾತು ಬೇರೆ. ಆದರೆ ಇವತ್ತು ನಮ್ಮ ಜಿ ಪರಮೇಶ್ವರ್ ಅವರಿಗೆ ಈ ಒಂದು ED ಕೇಸ ಭಾಳಷ್ಟು ನಿಧಾನಕ್ಕೆ ಅವ್ರನ್ನ ಆವರಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರಿಂದಾಗಿ ಮತ್ತು ಅವ್ರ ಮೇಲೆ ಅವರು ಒಬ್ಬ ಪ್ರಮುಖ ಆರೋಪಿ ರೂಪದಲ್ಲೇ ಅವ್ರನ್ನ ತಮ್ಮ ಕಸ್ಟಡಿಗೆ ತೊಗೊಳ್ಳೋಂಥ ಎಲ್ಲ ಸಾಧ್ಯತೆಗಳು ಮೂಡಿ ಬರೋದರಿಂದಾಗೆ ಈಗ ನೋಟಿಸು ಕೊಟ್ಟಿದ್ದಾರೆ ಸುದ್ದಿಗಳಿದ್ದಾವೆ. ನೋಡ್ಬೇಕು ಅದು ಏನೇನಾಗ್ತದೆ. ಯಾಕಂದರೆ ED ಮೂಲತಃ ನಮಗೆ ಗೊತ್ತಿದ್ದಂಗೆ ನಿಮಗೆ ಗೊತ್ತಿದ್ದಂಗೆ ವಿರೋಧ ಪಕ್ಷಗಳು BJP ವಿರೋಧ ಪಕ್ಷ ಎಲ್ಲೆಲ್ಲಿದ್ದಾರಲ್ಲ ಅವ್ರ ನಾಯಕರನ್ನು, ಪ್ರಭಾವಿ ನಾಯಕರನ್ನು ಹಿಡಿತಕ್ಕೆ ತೆಗೆದುಕೊಂಡ ಅವ್ರ ರಾಜಕೀಯವಾಗಿ ಮುಗಿಸುವಂಥ ಕೆಲಸಗಳನ್ನು ಈಗಾಗಲೇ ED ಸಾಕಷ್ಟು ಮಾಡ್ತಾ ಬಂದದ. ಅದಕ್ಕೆ ಸಾಕ್ಷಿನ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದು ಕೇಜ್ರಿವಾಲ್ ಅಂತ ಒಬ್ಬ ಪ್ರಬುದ್ಧ ನಾಯಕರನ್ನು, ಜನಪರ ಇದ್ದಂಥ ನಾಯಕರನ್ನು ಇವತ್ತು ಮೂಲ ಗುಂಪು ಮಾಡಿದ್ದು EDನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತಿನವರೆಗೂ ED ಅವ್ರ ವಿರುದ್ಧದ ಆರೋಪನ ಸಾಬೀತು ಮಾಡಿ ಶಿಕ್ಷೆ ಕೊಡಿಸೋಲ್ಲ ಇನ್ನೂ ಸಫಲ ಆಗಿಲ್ಲ. ಮತ್ತು ಶಿಕ್ಷೆ ಕೊಡಿಸೋ ಪ್ರಮಾಣ ಭಾಳ ಕಡಿಮೆ ಅದ ಅನ್ನೋದು ಈಗಾಗಲೇ ನಮಗೂ ನಿಮಗೆ ಗೊತ್ತಿದ್ದ ವಿಷಯ ಅದು. ಇಂಥ ಸಂದರ್ಭದಲ್ಲೇ ಕುಮಾರಸ್ವಾಮಿಗಳು ತಮ್ಮ ರಾಜಕೀಯ ಬೇಯಿಸುವ ಸಲುವಾಗಿಯೋ ಅಥವಾ ನಿಜವಾಗಿಯೂ ಅದರಲ್ಲಿ D.K. ಶಿವಕುಮಾರ್ ಇದ್ದಾರೋ ಅನ್ನುವಂಥ ಒಂದು ಸಂಶಯವನ್ನು ರಾಜ್ಯದ ಜನರ ಮನಸ್ಸಿನಾಗ ಬಿದ್ದುಬಿಟ್ಟಿದ್ದಾರೆ. ಇವತ್ತು D.K. ಶಿವಕುಮಾರ್ ಅವರು ಎಷ್ಟೋ ಅಲ್ಲಗಳಿದ್ರು, ಅವ್ರ ಸಲುವಾಗಿ ಅವ್ರ ವಿರೋಧವಾಗಿ ವಿಶೇಷವಾಗಿ ಅವರ ವಿರೋಧಿಗಳು ಈ ಮಾತನ್ನು ಮಾತಾಡೋದು, CD ತಯಾರು ಮಾಡೋದು, ED ತಯಾರು ಮಾಡೋದು. ಈ ಹಿಂದೊಮ್ಮೆ ರಮೇಶ್ ಜಾರಕಿಹೊಳಿ ಅವ್ರ ಮೇಲೂ ಇಂಥ CD ತಯಾರು ಮಾಡಿ ಬಿಟ್ಟರು ಅನ್ನುವಂಥ ಆರೋಪ ಅವ್ರ ಮೇಲಿದೆ. ಅದು CBI ತನಿಖೆ ಆಗಲಿ ಅಂತೇಳಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ತನಕ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದು ಆಗಲಿಲ್ಲ. ಆ ಮಾತು ಬೇರೆ ಆಗಬೇಕಾಗಿತ್ತು. CBI ತನಿಖೆ ಏನು ಅನ್ನೋದು ನಮ್ಮ ಸತ್ಯದ ಹೊರಗೆ ಬರ್ತಾಯಿತ್ತು ಅಂತ ಯಾರು ಏನು ಅಂತೇಳಿ ಅದೇನೋ ಆಗಲಿ ಇವತ್ತು ಆರೋಪ ಮಾಡ್ತದೆ. ಅದಕ್ಕೆ ಏನು ರಾಜಣ್ಣ ಅವರು ಸಹಿತ ಆರೋಪ ಮಾಡ್ತಾಯಿದ್ದಾರೆ. ಆ ಆರೋಪ ಅವ್ರ ಕಡೆ ಆ ಒಂದು ಏನಪ್ಪ ಅಂತಂದ್ರೆ ಈ CCTV ಇಲ್ಲದಕ್ಕಾಗಿ ಒಂದು ಏನಪ್ಪ ಸಾಕ್ಷಿ ಇಲ್ಲದಕ್ಕಾಗಿ ಅದು ಬದುಕಿ ಸರಿದ ಈಗಾಗಲೇ ಅಂತೇಳಿ ಈಗಾಗಲೇ KN ರಾಜಣ್ಣ ಅವರು ಸಾಕಷ್ಟು ಆರೋಪ ಮಾಡಿದ್ದಾರೆ. ಇದು ಹೇಳಿ ಅವ್ರ ಟಾರ್ಗೆಟ್ D.K. ಶಿವಕುಮಾರ್ ಅನ್ನೋದು ಈಗಾಗಲೇ ಎಲ್ಲರಿಗೂ ಓಪನ್ ಸೀಕ್ರೆಟ್.
ಹೀಗಾಗಿ ಈಗ ಮತ್ತೊಂದು ಅವ್ರದ್ದು ತೊಗೊಂಡು ಮತ್ತು ಇನ್ನೊಂದು ಜಾಣತನ ಅನ್ನೋದು ಕುಮಾರಸ್ವಾಮಿಗಳದ್ದು ಇವತ್ತು. ಯಾಕಂದ್ರೆ ಬೆಂಗಳೂರು ದಕ್ಷಿಣ ಇಟ್ಟರೆ ಅಥವಾ ರಾಮನಗರ ಇದ್ದರೆ ಅದೇನು ಫರಕ್ ಆಗ್ತದೋ ಗೊತ್ತಿಲ್ಲ ನಮಗೆ. ಅವ್ರವ್ರು ಏನು ತಿಳ್ಕೊಂಡಿದ್ದಾರೆ, ದಕ್ಷಿಣ ಬೆಂಗಳೂರು ಇಟ್ಟರೆ ಒಂದು ನಂದು ಇಲ್ಲಿ ಅಹಂ ಬಂದದ. ರಾಮನಗರ HD ಕುಮಾರಸ್ವಾಮಿ ಇಟ್ಟಿದ್ದಾರೆ, ಅದು ನಂದು ಅದೇ ಉಳಿಲಿದ್ದು ಅವ್ರದ್ದು. ಇವ್ರದ್ದು ಇಲ್ಲ ಬೆಂಗಳೂರು ಮೊದಲಿಂದ ಇತ್ತು, ಅದು ಬೆಂಗಳೂರು ದಕ್ಷಿಣ ಅದು ನಾವು ಮಾಡ್ತಾಯಿದ್ದೀನಿ ಅಂತೇಳಿ ಒಂದು ವೈಯಕ್ತಿಕ ಹಂಬಿಕೆಯಿಂದ ಅವರಿಬ್ಬರು ಕಾಡು ನಡೆದು ಬರೋದು ವಿನ ಡೆವಲಪ್ಮೆಂಟ್ ಅದು ಆಗೋದು ಆಗ್ತಾನೆ ಇರ್ತದೆ. ಅದೇನಪ್ಪ ಬೆಂಗಳೂರು ದಕ್ಷಿಣ ಮಾಡಿದ್ರೆ ರೇಟ್ ಹೆಚ್ಚಾಗ್ತದೆ ಹಾಗೆ ಹೀಗೆ ಇವರು ಹೇಳ್ತಾ ಇರ್ತಾರೆ. ಹೇಳಿ ಅದು ಸುಳ್ಳೇನಲ್ಲ. ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತಲೂ ರೇಟ್ ಹೆಚ್ಚಾಗ್ತಿರೋದು, ಭೂ ಮಾಫಿಯಾಗಳಿಗೆ ಅನುಕೂಲ ಹೆಚ್ಚಾಗ್ತಾ ಇರ್ತಾವೆ ಅನ್ನೋದು ವಾಸ್ತವ. ಅದು ನಗರನೂ ಈಗ ಬೆಂಗಳೂರು ಭಾಗ ಅಂತ ಜನ ತಿಳ್ಕೊಂಡಿದ್ದಾರೆ. ಆ ಹೆಸರಿನಿಂದ ಏನು ಜನ ಆಕರ್ಷಿತರಾಗ್ತಾರೋ ಅನ್ನೋಕ್ಕಿಂತಲೂ ಅದು ಡೆವಲಪ್ ಆಗ್ತಾಯಿದೆ. ಅದಕ್ಕಾಗಿ ಇವ್ರು ಯಾರು ಏನೋ ಮಾಡಿದ್ರು ಸಹ ಬೆಳೆದ್ರೆ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಹೆಸರಿಂದ ಹೆಚ್ಚಾಗೈತಿ ಅಂತ ಅವರು ವಾದ ಮಾಡ್ತಾರೆ, ವಾದಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ಇವರಿಬ್ಬರು ನನಗೆ ಕದನ ನಡೆದದು ಒಂದು ಯಾಕೆ ರಾಜಕೀಯವಾಗಿ ಅದು ಒಕ್ಕಲಿಗ ಸಮುದಾಯದ ಒಂದು ನ್ಯಾಯಕತ್ವ ತಾವಿಬ್ಬರು ಪಡ್ಕೊಳ್ಬೇಕು ಅನ್ನೋಂಥ ಜಿದ್ದಾಜಿದ್ದಿನೂ ಅವ್ರ ಮಧ್ಯದಲ್ಲಿ. ಇವೆಲ್ಲ ಕಾರಣಕ್ಕಾಗಿ ಇವತ್ತು DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪದವಿಯನ್ನು ತಪ್ಪಿಸೋ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ DKಶಿ ಪರದಿಂದ ಜನರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಈಗ ನೆಕ್ಸ್ಟ್ 2.5 ವರ್ಷ ಆದ ತಕ್ಷಣ DKಶಿ ಅವರು ತಮ್ಮ ಧಾವ ಮಾಡಿದ್ದಾರೆ. ಈಗಾಗಲೇ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಮರ್ಥನಿದ್ದೀನಿ ಅನ್ನೋಂಗೆ, ನಾ ಹಾಗೆ ಆಗ್ತೀನಿ ಅನ್ನೋಂಥ ಅನೇಕ ಅವ್ರ ಹಿಂಬಾಲಕರನ್ನು ಸಹಿತ ಬಿಟ್ಟು ನೋಡಿದ್ದಾರೆ. ಆದರೆ ಅದು ಯಾವಾಗ ಆಗ್ತದೋ ಬಿಡ್ತದೋ, ಮುಖ್ಯಮಂತ್ರಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಪ್ರಬಲ ಸ್ಪರ್ಧಿ ಅನ್ನೋದ್ರೆ ಎರಡು ಮಾತಿಲ್ಲ. ಆ ಸ್ಪರ್ಧೆಗೆ ಮತ್ತೊಬ್ಬ ಸ್ಪರ್ಧಿ ಪರಮೇಶ್ವರ್ ಅವರು. ಇವ್ರ ಮಧ್ಯದಲ್ಲಿ ಒಂದು ಏನಪ್ಪ ಅಂದ್ರೆ ತಿಕ್ಕಾಟದ, ಅದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಮ ಕುಮಾರಸ್ವಾಮಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಸಾಮಾನ್ಯವಾಗಿ ಅನ್ಬೋದು. ಬಟ್ ಅದೇ ಕಾಲಕ್ಕೆ ಒಬ್ಬ ದಲಿತ ನಾಯಕನ ಮುಗಿಸುವಂಥ ರಾಜಕೀಯ ಮಾಡ್ಲಿಕ್ಕೆ ಹಾಗೆ ಇವರು ವಾದ ಮಾಡ್ತಾರೆ, ಏನಂತಲ್ಲ. ಯಾಕೆಂದ್ರೆ ರಾಜಕೀಯದಲ್ಲಿದ್ದವರು ತಮ್ಮ ಲಾಭಕ್ಕಾಗಿ ಏನಾದರೂ ಆರೋಪ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲೇ ಕುಮಾರಸ್ವಾಮಿಗಳು ಆರೋಪ ಮಾಡಿದ್ದಾರೆ ಅಂತ ತಿಳ್ಕೊಂಡು, ಆದರೆ ಸತ್ಯ ಇರಬಾರ್ದು ಯಾಕೆ ಅನ್ನುವಂಥ ಒಂದು ಸಮಸ್ಯೆ ಕಾಡ್ತದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಸದ್ಯದ ಮಟ್ಟಿಗೆ ಹೇಳೋದಪ್ಪ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿ ಮಟ್ಟಿಗೆ ಹೇಳೋದಂದ್ರೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದ್ದಾವೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಕುಮಾರಸ್ವಾಮಿಗಳಿಗೆ ಈ ಹೈಕಮಾಂಡ್ದಿರುತ್ತಿರುವಂಥ ಪ್ರಭಾವ ಆ ಪ್ರಮಾಣದಲ್ಲಿ ಸತೀಶ್ ಅವ್ರದ್ದಿಲ್ಲ. ಆದರೆ ಪರಮೇಶ್ವರ್ ಅವರು ಹಾಗಲ್ಲ. ಪರಮೇಶ್ವರ್ ಅವರು ಸೀನಿಯರ್ ಹೌದು, ಮತ್ತು ಅವರು ಸಿದ್ದರಾಮಯ್ಯ ಜೊತೆ ಕಾಂಪಿಟೇಷನ್ ಮಾಡಿದವರು ಹೌದು, ಮತ್ತು ಮೇಲಾಗಿ ದಲಿತರಿರೋದ್ರಿಂದ ಇದು ದೊಡ್ಡ ಕಾರಣದ, ಅದು ಸುಳ್ಳಲ್ಲ. ಹೀಗಾಗಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳು ಇದ್ದಾರೆ. ಒಂದು ದೊಡ್ಡ ಸಂಸ್ಥೆನೂ ಕಟ್ಟಿದ್ದಾರೆ. ನಾಡು ಕಂಡಂಥ ದೊಡ್ಡ ಸಂಸ್ಥೆಗಳದು MBBS ಆಗಿರ್ಬೋದು, ಅಥವಾ ವೈದ್ಯಕೀಯ ರಂಗದಲ್ಲಿ ಆಗಿರ್ಬೋದು, ತಂತ್ರಜ್ಞಾನದ ವಿಷಯದಲ್ಲಾಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆಗಿರ್ಬೋದು, ಸಾಕಷ್ಟು ಒಂದು ವಿದ್ಯಾದಾನವನ್ನು ದುಡ್ಡು ತೊಗೊಂಡು ಮಾಡಲಿ, ಕಾಶಿಯಲ್ಲಿ ದುಡ್ಡು ತೊಗೊಂಡು ಮಾಡ್ತಿರ್ತಾರೆ. ಮತ್ತು ಬೇರೆ ಆದರೂ ಒಂದು ವಿದ್ಯೆ ಸಿಗುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹೀಗಾಗಿ ಎಲ್ಲ ದೃಷ್ಟಿಗಳು ಜಾರಕಿಹೊಳಿಯವರಕ್ಕಿಂತಲೂ ಒಂದು ಹೆಜ್ಜೆ ಮೇಲೆ ಮುಂದಿದ್ದಾರೆ. ಅದಕ್ಕೆ ಅವರು ಹೊಡಿಸರಾಗಿ ಇವ್ರು ಮಾಡಿದ್ದಾರೆ. ಮೋಸ್ಟ್ಲಿ DKಶಿ ಅವ್ರಿಗೆ ಸತೀಶ್ ಅವ್ರನ್ನ ಬದುಕಿ ಸರಿಸೋದು ಇವತ್ತಿನ ದಿನದ ದೊಡ್ಡದಲ್ಲ. ಆದರೆ ಅದೇ ರೀತಿಯಾಗಿ ನಾವು ಪರಮೇಶ್ವರನ ಸರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳಿಗೆ ಬರ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಸೂಕ್ಷ್ಮ ಅರಿತಿರುವಂಥ ನಮ್ಮ ಕುಮಾರಸ್ವಾಮಿಗಳು ಮತ್ತು ಈಗಾಗಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಈ ನಮ್ಮ ಮೊದಲು JDSಲ್ಲಿ ಇದ್ದರು ನಮ್ಮ ಸತೀಶ್ ಅವರು. ಹೀಗಾಗಿ ಅವ್ರೊಳಗೆ ಒಂದು ಸಂಬಂಧಗಳಿದ್ದಾವೆ. ಈ ಒಂದು ಸಮಯವನ್ನು ಉಪಯೋಗ ಮಾಡಿಕೊಂಡು ಎಚ್ಚುಕಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು DKಶಿ ಕಡೆಯವರ ಒಂದು ಸಂಶಯದ ಮಾತುಗಳು. ಏನೋ ಇರಲಿ, ಈ ದಲಿತ ನಾಯಕರನ್ನು ಬದುಕಿ ಸರಿಸೋ ಕೆಲಸ DKಶಿ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಏನಾದರೂ ಪ್ರೂವ್ ಮಾಡೋದು ಭಾಳ ಕಷ್ಟ. ಯಾಕಂತಂದ್ರೆ DKಶಿ ಯಾವಾಗಲೂ ಬುದ್ಧಿವಂತ ಹೆಜ್ಜೆನ ಇಡ್ತಾ ಇರ್ತಾರೆ. ಇದೇ CD ಬಗ್ಗೆ, ಪೆನ್ ಡ್ರೈವ್ ಬಗ್ಗೆ ಸಾಕಷ್ಟು ಆರೋಪ, ಅದು ಇಲ್ಲಿವರೆಗೂ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ. ಆರೋಪಗಳಿದ್ದಾವೆ, ಇನ್ನೂ ಅಪರಾಧಿ ಆಗಿಲ್ಲ. ಮತ್ತು CBI ತನಿಖೆ ಆಗಬೇಕಾಯಿತು BJP ಸರ್ಕಾರ ಇದ್ದಾಗ, ಅದು ಆಗಲಿಲ್ಲ. ಈಗ ಆಗಬೇಕಾದ್ರೆ CBIದು ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ. ಎಲ್ಲ ಕಷ್ಟದ ಕೆಲಸ ಅಂತ ಹೇಳ್ತಾ, ಏನೋ ಆಗಲಿ HD ಕುಮಾರಸ್ವಾಮಿ ಮಾಡಿದ್ದ ಆರೋಪ ಅದನ್ನು ಒಂದು ಸ್ವಲ್ಪ ಸಂಶಯ ನೋಡುವಂಥದ್ದು ಎಲ್ಲರಿಗೂ ಬರ್ತದೆ ಅನ್ನುವಂಥ ಮಾತು ಹೇಳ್ತಾ, HDK ಅವ್ರು ಹೇಳಿದಂಗೆ ದಲಿತ ನಾಯಕ ಪರಮೇಶ್ವರನ ಮುಗಿಸುವ ತಂತ್ರನ ಇದು DKಶಿಯಿಂದ ಪ್ರಶ್ನೆ ಆಗ್ಯದ. ಉತ್ತರ ಹುಡುಕುವ ಕೆಲಸಗಳು ಮುಂದಿನ ನಡೀತಾವೆ ಅಂತ ಹೇಳ್ತಾ, ಆದರೂ ED ಮಾತ್ರ ಪರಮೇಶ್ವರ್ ಅವರಿಗೆ ತೊಂದರೆ ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂಥೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೆ ನೋಡಿ ವಂದನೆಗಳು.